ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ಸ್ಟ್ ಬ್ರತ್. ಎಲ್ಲರೂ ಹೇಗಿರೋ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಎಲ್ಲರಿಗೂ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಹೌದು, ಅದು ಹೆಂಗೆ ಅಂತ ನೀವು ಕೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಬನ್ನಿ ಈ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನಾದ್ರು ಹೊಸಬ್ರ ನನ್ನ ಒಂದು ಟೆಕ್ ಬ್ರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಸಿಗ್ತಾ ಇರುತ್ತೆ. ಬನ್ನಿ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಎಲ್ಲ ಮುಂಚೆ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಿಂಗೆ ಅಂತ ನೀವು ಕೇಳ್ಬೋದು. ಈಗ IPL ಮುಗ್ದೋಯ್ತು, ಇದರಿಂದ ಎಲ್ಲರಿಗೂ ವ್ಯೂಸ್ ಬಂದೇ ಬರುತ್ತೆ. IPL ಸಖತ್ ಕ್ರೇಜ್ ಅಂತಲೇ ಹೇಳ್ಬೋದು. ಉದಾಹರಣೆಗೋಸ್ಕರ ಒಂದು ಮ್ಯಾಚ್ ಹೇಳ್ತೀನಿ, ನಮ್ಮ RCB CSK ಮ್ಯಾಚು. ಬರೋಬ್ಬರಿ ಕನ್ಕರೆಂಟ್ 50 ಕೋಟಿ ಹತ್ರಕ್ಕೆ ಜನರು ಆ ಒಂದು ಮ್ಯಾಚ್ನ ಲೈವ್ ಆಗಿ ನೋಡ್ತಿದ್ರು. ನಾನು ಶಾಕ್ ಆಗ್ಬಿಟ್ಟೆ. ಎಲ್ಲರೂ ಅಷ್ಟೇ, ಈ ಸಲ ಕಪ್ ನಮ್ಮದೇ ಅಂತ ನಂಬಿಬಿಟ್ರು. ಇದರಿಂದ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಸ್, ಎಲ್ಲ ಒಂದು ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ವ್ಯೂಸ್ ಬಿದ್ದೋಯ್ತು ಅಂತಲೇ ಹೇಳ್ಬೋದು. ಏನಕ್ಕಂತ ಅಂದರೆ, ಮುಂಚೆ ಡಿಸ್ನಿ+ ಹಾಟ್ಸ್ಟಾರ್ ಹತ್ರ IPL ಇತ್ತು, ಅವರು ಬ್ರಾಡ್ಕಾಸ್ಟ್ ಮಾತಾಡಿದ್ರು IPLನ. ಇದರಿಂದ ಏನಂದರೆ, TV ಫ್ರೀಯಾಗಿ ನೋಡೋಕ್ಕಾಗ್ತಾರಲ್ಲ, ಕಾಸು ಕಟ್ಟಬೇಕಾಗಿತ್ತು. ಆಮೇಲೆ ಫ್ರೀಯಾಗಿ ನೋಡಬೇಕಂದ್ರೆ ಮೊಬೈಲಲ್ಲೆಲ್ಲ ಕೇವಲ 480p ಅಷ್ಟು ನೋಡಬೇಕಿತ್ತು. ಕ್ರೇಜ್ ಅಷ್ಟೊಂದು ಇರಲಿಲ್ಲ ಮುಂಚೆ. ಆದರೆ ಈಗ ಜಿಯೋ ಸಿನಿಮಾದವರು ಫ್ರೀಯಾಗಿ 1080p 4K ಫ್ರೀಯಾಗಿ ಬಿಡ್ತಾರೆ. ಯಾರು ಬಿಡ್ತಾರೆ ಹೇಳಿ ಫ್ರೆಂಡ್ಸ್? ಎಲ್ಲರೂ ಅಷ್ಟೇ, ಮಗ ಸೇವ್ ಮಾಡ್ಕೊಳ್ಳೋ ಡಾಟಾ, ಇವತ್ತು RCB ಮ್ಯಾಚ್ ನೋಡಬೇಕು ಜಿಯೋ ಸಿನಿಮಾದಲ್ಲಿ ಅಂತ ಎಲ್ಲರೂ ಹೋಗಿ ಜಿಯೋ ಸಿನಿಮಾ ನೋಡ್ತಾ ಇದ್ರು ಮುಂಚೆ. ಇದಕ್ಕೆ ಎಲ್ಲರಿಗೂ ವ್ಯೂಸ್ ಬರ್ತಾ ಇರಲಿಲ್ಲ. ಆದರೆ ಸದ್ಯ ಈಗ ಫೈನಲಿ IPL ಮುಗೀತು. ಈಗ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ನಮಗೆಲ್ಲ ಯಾರಿಗೆಲ್ಲ ಒಂದು 100-200 ವ್ಯೂಸ್ ಬರ್ತಿದೆ, ಅವ್ರಿಗೆ 30ರಿಂದ 50% ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಎಂತಕ್ಕಂದ್ರೆ ನೆಕ್ಸ್ಟ್ ಜೂನ್ 5ನೇ ತಾರೀಕು ನೆಕ್ಸ್ಟು T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಆದರೆ ಬೇಜಾರು ಮಾಡೋಕ್ಕೆ ಹೋಗ್ಬಿಡಿ. ಆದರೆ ವ್ಯೂಸ್ ಇನ್ಕ್ರೀಸ್ ಆಗ್ತದೆಯಲ್ಲ, ಅದೊಂದು ಖುಷಿ ಪಡಲೇಬೇಕು. ಆಮೇಲೆ ಎಲೆಕ್ಷನ್ ಕೂಡ ಅಷ್ಟೇ. ಎಲೆಕ್ಷನ್ ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಎರಡು ಮೇನ್ ಕಾರಣನೇ ವ್ಯೂಸ್ ಬರೋಕ್ಕೆ. ಯಾವಾಗ ಮುಗಿಯುತ್ತೆ ಆವಾಗ ವ್ಯೂಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಹೇಳ್ದಲ್ಲ, 30ರಿಂದ 50% ನಿಮ್ಮ ವ್ಯೂಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಯಾವಾಗ ಈ IPL ಬರುತ್ತೆ ಆವಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೇ, ಕನ್ನಡ ಇಂಡಸ್ಟ್ರಿ, ಫಿಲಿಮ್ ಇಂಡಸ್ಟ್ರಿ, ಆಮೇಲೆ ಹಿಂದಿ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಎಲ್ಲನೂ ಅಷ್ಟೇ ಥಿಯೇಟರ್ಸೇ ಕ್ಲೋಸ್ ಮಾಡಬೇಕಂತ ಇದ್ದಾರೆ IPL ಟೈಮಲ್ಲಿ. ಎಂತಕ್ಕಂದ್ರೆ ಹೇಳ್ದಲ್ಲ, ಇಷ್ಟೊಂದು ಕ್ರೇಜ್ ಇದೆ IPL, ಇಷ್ಟೊಂದು ಪವರ್ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆಯಿಂದ ಒಂದು ಸೋಷಿಯಲ್ ಮೀಡಿಯಾದೆಲ್ಲ ವ್ಯೂವರ್ಸ್ಗಳೆಂದು ಹೇಳ್ಕೊತೈತೆ ಅಂತಲೇ ಹೇಳ್ಬೋದು. ಈ ಒಂದು IPL ಕ್ರೇಜ್ ಸಖತ್ ಕ್ರೇಜ್ ಅಂತಲೇ ಹೇಳ್ಬೋದು. ಅದಕ್ಕೇನೆ ಈಗ ಉದಾಹರಣೆಗೋಸ್ಕರ ಹೇಳ್ತೀನಿ, ಪುಷ್ಪ 2 ಮೂವಿ ಆಲ್ರೆಡಿ ರೆಡಿ ಇದೆ. ನಾನು ರಿಲೀಸ್ ಮಾಡಬೇಕಷ್ಟೇ, ಆದರೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆಗಸ್ಟ್ನಲ್ಲಿ ಇವರು ರಿಲೀಸ್ ಮಾಡ್ತಾರೆ ಮೂವಿ. ಏನಕ್ಕಂತ ಅಂದರೆ, ಆವಾಗ ಹಾಲಿಡೇಸ್ ಇರುತ್ತೆ, ಆಮೇಲೆ ದಸರಾ ಹಾಲಿಡೇಸ್ ಎಲ್ಲ ಇರುತ್ತೆ. ಇದರಿಂದ ಎಲ್ಲರಿಗೂ ಬೋನಸ್ ಸಿಗುತ್ತೆ. ಬೋನಸ್ ಸಿಕ್ಕಿದಾಗ ಏನಂದರೆ, ಅವ್ರು ಬಂದು ಮೂವಿ ನೋಡ್ಬೋದು, ರಜಾನೂ ಇರುತ್ತೆ, ಟೈಮ್ ಸಿಗುತ್ತೆ. ಆವಾಗ ನೀವೆಲ್ಲ ನೋಡಿರ್ಬೋದು, ನಮ್ಮ ಪ್ರೇಮ್ ಹ್ಯಾಟ್ರಿಕ್ ಮೂವಿ ಮಾಡಿದ್ರು. ಹ್ಯಾಟ್ರಿಕ್ ಮೂವಿನೂ ರಿಲೀಸ್ ಆಯಿತು. ಆ ಹ್ಯಾಟ್ರಿಕ್ ಮೂವಿನೂ ಅಷ್ಟೇ ಹಿಟ್ ಆಯಿತು. ಈ ಥರ ಪುಷ್ಪ 2 ಮೂವಿನೂ ಹಿಟ್ ಮಾಡಬೇಕಂತ ಇದ್ದಾರೆ. ಇದರಿಂದ ಆಗಸ್ಟ್ನಲ್ಲಿ ಇವರು ರಿಲೀಸ್ ಮಾಡ್ತಾರೆ. ನೀವೆಲ್ಲ ನೋಡಿರ್ಬೋದು, IPL ಟೈಮ್ನಲ್ಲಿ ಎಂತೆಂಥ ದೊಡ್ಡ ಮೂವೀಸೇ ರಿಲೀಸ್ ಆಗಿರಲ್ಲ. ಹೇಳ್ದಲ್ಲ, ಉದಾಹರಣೆಗೋಸ್ಕರ ಪುಷ್ಪ ರಿಲೀಸ್ ಆಗ್ಬಿಡ್ತಾಯಿತ್ತು ಮುಂಚೆ. ಏನಕ್ಕೆ ರಿಲೀಸ್ ಆಗಿಲ್ಲ? IPL ಕಾರಣದಿಂದ, IPL ಎಲೆಕ್ಷನಿಂದ. ಸದ್ಯ ಈಗ IPL ಮುಗೀತು. ನೆಕ್ಸ್ಟ್ ಹೇಳ್ದಲ್ಲ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ ಎಲೆಕ್ಷನ್ ಕೂಡ ಮುಗಿಯುತ್ತೆ. ಇದೊಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಈ ಥರ ವಿಡಿಯೋ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಆಮೇಲೆ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಡೌಟ್ ಇದ್ದರೆ, ಏನಾದರೂ ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಲೇಬೇಡಿ, ಬ್ಯುಸಿ ಇರ್ತೀನಿ. ನಾನು ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಏನಾದರೂ ವಿಡಿಯೋ ಮಾಡ್ತಾ ಇರ್ತೀನಿ, ಡಿಸ್ಟರ್ಬ್ ಆಗುತ್ತೆ. ಬೆಸ್ಟ್ ಏನಾದರೂ ವಾಟ್ಸಪ್ ಮಾಡಿ, 24 hours ವಿತಿನ್ ಗ್ಯಾರಂಟಿಡ್ ನಿಮಗೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಈ ಥರ ವಿಡಿಯೋಸ್ ಮಾಡೋಕ್ಕೆ. ಹೇಗೆ ಅಂದರೆ, ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ, ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಷ್ಟು ಮಾಡ್ರಿ, ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.